21ನೇ ಶನಿವಾರ 4 ಗಂಟೆಗೆ ರೈತ ಮುಖಂಡರುಗಳು ಬಸವರಾಜ ನಾಯ್ಕರು, ನಾನು, ಸತೀಶ್ ಅಣ್ಣ, ಚಂದ್ರಶೇಖರ್ ಪೂಜಾರು, ಕಡಲೆಬಾಳು ಧನಂಜಯ ಒಳಗೊಂಡೆ 45 ಜನ ರೈತ ಬಂಧುಗಳು ಭದ್ರಾ ಜಲಾಶಯ ಭೇಟಿ ನೀಡಿ ನಮ್ಮ ಬಲದಂಡೆಯ ನಾಲೆಯನ್ನು ಸೀಳಿ ನಮ್ಮ ರೈತರಿಗೆ ಅನ್ಯಾಯ ಮಾಡಿದ್ರು. ಕುಡಿಯ ನೀರಿಗೆ ವಿರೋಧ ಇಲ್ಲ ನಮ್ದು. ಕುಡಿಯ ನೀರಿಗೆ ಸಂಪೂರ್ಣ ಸಹಕಾರ ಕೊಡಿ. ಅವರು ನಮ್ಮವರೇ. ಹೊಸದುರ್ಗ, ತರೀಕೆರೆ, ಕಡೂರು, ಅಜ್ಜಂಪುರ, ಬೀರೂರು, ಚಿಕ್ಕಮಗಳೂರು ಆ ಎಲ್ಲ ಕ್ಷೇತ್ರಗಳು ನಮ್ಮವೇ. ನಮ್ಮ ಸಮಸ್ತ ಅವರೆಲ್ಲ ನಮ್ಮ ಬಂಧುಗಳೇ. ಆದರೆ ನಾಲೆಯನ್ನು ಸೀಳಿ ನೀರನ್ನು ತೆಗೆದುಕೊಂಡಿದ್ರೆ ಅವೈಜ್ಞಾನಿಕ ಕಾಮಗಾರಿ, ಅವೈಜ್ಞಾನಿಕ ನೀರನ್ನು ಪೂರೈಕೆ ಮಾಡಿದ್ರೆ ಅದಕ್ಕೆ ವಿರೋಧ ಅಷ್ಟೇ. ನಮ್ಮ ಈ ನೋಡಿ, ಭದ್ರಾ ಬಲದಂಡೆ ನಾಲೆ ಈ ಭಾಗದ ರೈತರಿಗೆ ಕೊನೆಯ ಭಾಗದ ರೈತರು ನೀರು ಸಿಗ್ತಾ ಇಲ್ಲ. ಮೊದಲೇ ನೀರು ಸಿಗಲ್ಲ, ಇವರು ನಾಲೆಯನ್ನು ಸೀಳಿ, ಅದು ನಾಲೆ 5 ಅಡಿ ಕೆಳಗಡೆ ಸೀಳಿ ಹೋಗ್ತದ್ರೆ, ಇದು ಅವೈಜ್ಞಾನಿಕ. ಅದಕ್ಕೋಸ್ಕರ ನಾವುಗಳು ಏನು 23ನೇ ತಾರೀಕು ಭದ್ರಾ ಜಲಾಶಯ ಮುಚ್ಚಿ ಹಾಕಿದ್ವಿ. 144ನೇ ಸೆಕ್ಷನ್ ಜಾರಿ ತಂದು ನಮ್ಮನ್ನು ಸಾವಿರಾರು ಪೊಲೀಸರು ಬಂಧಿಸಿದ್ರು. ಅಂದು ತೀರ್ಮಾನ ಮಾಡಿದ್ವಿ ಶಿವಮೊಗ್ಗದಲ್ಲಿ. ನಾವು ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ದಾವಣಗೆರೆಗೆ ಬಂದು ಕರೆ ಕೊಟ್ಟಿದ್ವಿ. ಮೊನ್ನೆ ಹೆದ್ದಾರಿ ಬಂದ್ ಮಾಡಿದ್ರು ನಮ್ಮ ಮೇಲೆ, ನಮ್ಮ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿದ್ರು. ಆದರೂ ತಾಳ್ಮೆಯಿಂದ ನಾವು ವರ್ತನೆ ಮಾಡಿದ್ವಿ. ಇಂದು ಸಹ ಇವತ್ತು ದಾವಣಗೆರೆ ನಗರ ಬಂದ್ಗೆ ವರ್ತಕರುಗಳು, ಉದ್ಯಮಿಗಳು, ದಾವಣಗೆರೆ ಸಮಸ್ತ ಸಾರ್ವಜನಿಕ ಬಂಧುಗಳು ಸಹಕಾರ ಕೊಡ್ತಾರೆ. ನಾವು ಇಂದು ಶಾಂತ ರೀತಿಯಿಂದ ವಿನಂತಿಯನ್ನು ಮಾಡಿ, ನಿನ್ನೆ ನಮ್ಮ ಎಸ್.ಎ. ರವೀಂದ್ರನಾಥ್ರವರು ಹಿರಿಯರು ಬಂದು ಚಾಲನೆ ಕೊಟ್ಟಿದ್ದಾರೆ. ಎಸ್.ವಿ. ರಾಮಣ್ಣ ಇದ್ರು, ನಾವೆಲ್ಲರೂ ಇದೀವಿ, ಇಲ್ಲಿದ್ದಂತೆಲ್ಲ ಮುಖಂಡರುಗಳು. ನಾವು ಯಾವುದೇ ಕಾನೂನನ್ನು ಕೈ ತಗೊಂಡು ಹೋರಾಟ ಮಾಡಿಲ್ಲ. ರಕ್ಷಣೆ ಇಲಾಖೆಯವರು ಬೇರೆಲ್ಲ, ಅವರು ನಮ್ಮ ಸಹೋದರರೇ. ಆದರೆ ಎಲ್ಲೇ ಒಂದು ಕಡೆ ಸರ್ಕಾರ ಇವರನ್ನ ದುರ್ಬಳಕೆ ಮಾಡಿಕೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಕಂತ ಪ್ರಯತ್ನ ಮಾಡಿದೆ. 6ರಿಂದ 6ವರೆಗೂ ಬಂದಿದೆ. 6ರಿಂದ 6ವರೆಗೂ ಬಂದಿದೆ. ಇವತ್ತು ಯಾವುದೇ ಒಂದು ಪಕ್ಷ ಇರ್ಬೋದು, ಒಂದು ಸಂಘಟನೆಗಳು ಹೋರಾಟ ಮಾಡೋ ಸಂದರ್ಭದಲ್ಲಿ ಮತ್ತೊಬ್ಬರಿಗೆ ಅವಕಾಶ ಕೊಡಬಾರಾಗಿತ್ತು. ಇಂದು ಕಾಂಗ್ರೆಸ್ನವರು ನಮ್ಮ ಹೋರಾಟ ಗಟ್ಟಿಪಡಿಸಿದ್ರು, ನಮ್ಮಗಳ ಮೇಲೆ ದೌರ್ಜನ್ಯ ಮಾಡಕ್ ಬಂದ್ರು. ಎಲ್ಲೇ ಒಂದು ಕಡೆ ನಮ್ಮಗಳ ಮೇಲೆ ದೌರ್ಜನ್ಯ ಮಾಡಕ್ ಬಂದ್ರು. ಭಾರತೀಯ ಜನತಾ ಪಾರ್ಟಿ ಕಚೇರಿ ನಮ್ಮ ತಾಯಿ ಸಮಾನ. ನಮ್ಮ ತಾಯಿ ಮುತ್ತಿಗೆ ಹಾಕಿ ಬಿಡ್ತೀವ? ನಾವೊಂದು ಏಡಿಗಳಲ್ಲ, ನಾವು ಎಲ್ಲಕ್ಕೂ ಸಿದ್ಧವಾಗಿದ್ದೀವಿ. ನಾವೇ ಕೈ ಬಳೆ ಹಾಕಿದ್ವ? ತಾಯಿ ಅದೇ ಎದೆಯಲ್ಲಿ ಕುಡಿದ್ವ? ಯಾಕೆ ಇವತ್ತು ನಾಳೆ ಇನ್ನೊಂದು ದಿವಸ ಮಾಡಬೇಕಾಯ್ತು? ನಾವೇನು ಅವ್ರಿಗೆ ಗಟ್ಟಿಪಡಿಸ್ತೀವ? ಹೌದು, ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಯೋಜನೆ ನಮ್ದೇ. ಯಡಿಯೂರಪ್ಪ ತಾಕತ್ತು ಗಂಡು. ಯಡಿಯೂರಪ್ಪ ಕೊಟ್ಟದ್ದು 1600 ಕೋಟಿ. ಯಡಿಯೂರಪ್ಪ ನಾಲೆ ಸೀಳುವಿರಿ ಅಂತ ಹೇಳಿದಾರೆ ನೀರ. ಅವ್ರು ಏನು ನೋಡಿ, ಕುಡಿಯುವ ನೀರಿಗೆ 1600 ಅಡಿಗೆ ನೀರನ್ನು ಮಂಜೂರು ಮಾಡಿದ್ದಾರೆ. ಆದರೆ ಅಲ್ಲಿ ಬಂಡೆ ಬಂದಿದೆ ಅಂತೇಳಿ ಇವರು ನಮ್ಮ ಭದ್ರಾ ನಾಲೆ ನೀರನ್ನು ಸೀಳಿ ತೆಗೆದುಕೊಂಡು ಹೋಗ್ತಿದ್ರೆ ನಾಳೆ ಜುಲೈ 10ನೇ ತಾರೀಕು ನೀರು ಕೊಡಬೇಕು. ಕಾಮಗಾರಿ ಇನ್ನೂ ಪೆಂಡಿಂಗ್ ಆಗಿದೆ. ಅಲ್ಲಿ ತಡೆಗೋಡೆ ಕಟ್ಟಬೇಕು, ಸ್ಟೀಲ್ ಸಿಮೆಂಟ್ ಹಾಕಬೇಕು, ಭದ್ರ ಬುನಾದಿ ಹಾಕಬೇಕು, ಅದು ಕ್ಯೂರಿಂಗ್ ಹಾಕಿ 20 ದಿವಸ ಬೇಕು. ಯಾವ ನೀರು ಕೊಡ್ತಾರಣ್ಣ? ಬಿಸಿಲು ಸುರಿದೈತಿ, ರೈತರು ಭತ್ತ ಬೀಜ ಚೆಲ್ಲಿದ್ದಾರೆ. ಯಾವಾಗ ನೀರು ಬಿಡೋದು? ಹೊಟ್ಟೆ ಉರಿತೈತಿ. ನಮ್ಮನ್ನ ಏನಾದ್ರು ತಡೆದ್ರೆ ಪ್ರತಿ ದಿವಸ ಹೋರಾಟ ಮಾಡ್ತೀವಿ ನಾವು. ನೋಡಿ, ನಮ್ಮ ರಕ್ತವನ್ನು ಕೊಡ್ತೀವಿ, ಪ್ರಾಣವನ್ನು ಕೊಡ್ತೀವಿ, ಯಾವುದಕ್ಕೂ ಎದುರಲ್ಲ. ಈ ಹೋರಾಟ ಇವತ್ತಿಂದಲ್ಲ, ಕಳೆದ 30 ವರ್ಷಗಳಿಂದ ಹೋರಾಟ ಮಾಡ್ತೇ ಬಂದ್ವಿ. ಇವತ್ತು ರವೀಂದ್ರನಾಥ್ ಅಂತ ಹಿರಿಯರು ಭಾರತೀಯ ಜನತಾ ಪಾರ್ಟಿ ಕಚೇರಿ ಒಬ್ಬರೇ ಕೂತಿದ್ದಾರೆ. ಅವ್ರು ಮುಟ್ಟಕ್ಕಾತ? ನಮ್ಮ ದಾವಣಗೆರೆ ಭೀಷ್ಮ ಏನ್ ಮಾಡ್ತಾರೆ ಇವರು? ಕಾಂಗ್ರೆಸ್ ಅವರು ಪಕ್ಷಕ್ಕೆ ಸೀಮಿತ ಆಗ್ಬಿಡುತ್ತೆ. ಯಾರು ಹೇಳಿದ ಪಕ್ಷ? ರೈತರು ಕೊಡ್ತಾರೆ. ಒಂದ್ ನಿಮಿಷ ಆಯ್ತಣ್ಣ, ಈಗ ಈ ಹೋರಾಟ ತಡಿಯೋಣ ಅಣ್ಣ. ಒಂದ್ ನಿಮಿಷ ನೋಡಿ, ರೈತ ಒಂದ್ ನಿಮಿಷ ಯಾರು ಮಾತಾಡ್ರಪ್ಪ ಅಣ್ಣ, ತಡಿ. ರೈತ ಒಕ್ಕೂಟದಿಂದ ಕರೆ ಕೊಡ್ತಾರೆ. ಯಾರಿಗೆ ರೈತರ ಮೇಲೆ ಅಭಿಮಾನ ಐತೆ ನಾವೆಲ್ಲ ಪಾಲ್ಗೊಂಡಿದೀವಿ. ಇಲ್ಲಿ ಬಿಜೆಪಿ ಶಾಲೆ ಹಾಕಿಂದಿವ? ಇದು ಬಿಜೆಪಿ ಶಾಲೆನಾ ಏನು? ಯಾಕೆ ನಮಗೆ ಗದ್ದೆ ಇಲ್ಲ, ತೋಟ ಇಲ್ವಾ? ನಾವು ರೈತನ ಮಕ್ಕಳು ಇಲ್ಲಿ ಬಂದಿರ್ತಕ್ಕಂಥವ್ರೆಲ್ಲರೂ ಏನ್ ನಾವೇನ್ ಬೇರೆನಾ? ನಾವು ಬಿಜೆಪಿ ಅಂತ ಘೋಷಣೆಗೆ ಹೋಗಿಲ್ಲ, ಯಡಿಯೂರಪ್ಪ ಮೋದಿ ಅಂತ ಘೋಷಣೆಗೆ ಹೋಗಿಲ್ಲ, ವಿಜಯೇಂದ್ರ ಅಂತ ಘೋಷಣೆಗೆ ಹೋಗಿಲ್ಲ. ಅವರೇ ಬಿಜೆಪಿ ಸರ್ಕಾರದ್ದು ಯಡಿಯೂರಪ್ಪನ ಸರ್ಕಾರದ್ದು ಅಂತ. ಹೌದು, ಯೋಜನೆ ನಮ್ದೇ. ಆ ಯೋಜನೆಗಳು ಮಂಜೂರು ಮಾಡಿಸೋ ತಾಕತ್ತು ಅದು ಬಿಜೆಪಿ ಯಡಿಯೂರಪ್ಪ ಮಾತ್ರ. ಹಾಗಾಗಿ ಯೋಜನೆಯನ್ನ ಡೈವರ್ಟ್ ಮಾಡಿಕೊಂಡಿದ್ದಾರೆ, ನಮ್ಮ ಹೋರಾಟವನ್ನು ಹತ್ತಿಕೊಂಡಿದ್ದಾರೆ. ನಮ್ಮ ಹೋರಾಟ 6 ಗಂಟೆ ಇರುತ್ತೆ. ರಕ್ಷಣಾ ಇಲಾಖೆ ಈಗಲೂ ವಿನಂತಿ ಮಾಡ್ತೀನಿ, ರಕ್ಷಣಾ ಇಲಾಖೆಯವರು ನಮ್ಮವರೇ, ಇವರು ನಮ್ಮ ಸಹೋದರ ಸಹೋದರಿಯರು. ನಾವು 6 ಗಂಟೆವರೆಗೂ ನಾವು ಹೋರಾಟ ಮಾಡರೆ. ಧನ್ಯವಾದ.
ಈಗೇನ್ ಹೇಳ್ತಿದ್ದಾರೆ ಪೊಲೀಸರು ಅಂತ ಗೊತ್ತಿಲ್ಲ. ನಾವು ಸ್ಟಾಪ್ ಮಾಡಲ್ಲ, 6 ಗಂಟೆವರೆಗೆ ಸ್ಟಾಪ್ ಮಾಡಲ್ಲ. ಮಾಡ್ರಿ ಅಂತ ಹೇಳಿದ್ರ. ನಾವು ರ್ಯಾಲಿ ಮಾಡ್ತೀವೋ, ಇಲ್ಲಿ ಧರಣಿ ಮಾಡ್ತೀವೋ, ಇಲ್ಲೇ ಮಲಿಕ್ಕಂತೀವೋ, ಇಲ್ಲೇ ಬಿಸಿಲಲ್ಲಿ ಮಾಡಲ್ಲ. ಭರವಸೆ ಇಡು, ನಮ್ಮ ಬಗ್ಗೆ ಭರವಸೆ ಇಟ್ಟು ಬಂತಾನೆ ನೋಡಿ. ಹಸು ಟವಲ್ ಹಾಕಿ ಬಂತಾರೆ ಯುವಕರು. ಆಯ್ತು, ನಾಳೆ ತಡಿ, ಒಂದ್ ನಿಮಿಷ ಇವ್ರು ಹಿಂಗೆ ನಮ್ಮ ತಡರೆ ತಡಿ. ತಡಿ ಒಂದ್ ನಿಮಿಷ. ಒಂದ್ ನಿಮಿಷ. ಟ್ರ್ಯಾಕ್ಟ್ರಿ ರ್ಯಾಲಿ ಮಾಡ್ತೀವಿ, ಹಳ್ಳಿಯಿಂದ ಟ್ರ್ಯಾಕ್ಟ್ರಿ ತರ್ತೀವಿ, ಅಕ್ಕೆ ಮಾಡ್ತೀವಿ. ನಮ್ಮ ಹೋರಾಟವನ್ನು ಹತ್ತಿಕ್ಕಬಾರ್ದು. ರಕ್ಷಣೆ ಇಲಾಖೆ ವಿನಂತಿ ಮಾಡ್ತೀವಿ. ಇವರು ನಮ್ಮ ಕುಟುಂಬ, ನಮ್ಮ ಸಹೋದರ ಸಹೋದರಿಯರು. ಇವ್ರ ಬಗ್ಗೆ ನಮಗೆ ಗೌರವ ಇದೆ. ಏನು ಮೊನ್ನೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾಳ, ಈ ಫುಟ್ಬಾಲ್ ಈಜು ಅಂತ ಮಾಡಿಲ್ಲ. 11 ಜನ ಸಸ್ಪೆಂಡ್ ಆಗಿದ್ದಾರೆ, 5 ಜನ ಪೊಲೀಸ್ ಅಧಿಕಾರಿಗಳು. ಇವ್ರು ಅರ್ಥ ಮಾಡ್ಕೋಬೇಕು, ಇವ್ರು ಕಾಂಗ್ರೆಸ್ ಏಜೆಂಟ್ ಆಗಬಾರ್ದು. ರಕ್ಷಣೆ ಇಲಾಖೆಯವರು ಕೆಲಸ ಮಾಡಬೇಕು. ಧನ್ಯವಾದ. ನಾವು ಮಾಡೇ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.